ಒಂದೇನೋ ಹೈನುಗಾರಿಕೆ ಕಮರ್ಷಿಯಲ್ ಫೀಲ್ಡ್ ಅಲ್ಲಿ ಮಾಡ್ತಾ ಇದ್ರೆ ಅಂದ್ರೆ ಒಳ್ಳೆ ಸೆಲೆಕ್ಟಿವ್ ಬ್ರೀಡೇ ಆಯ್ಕೆ ಮಾಡ್ಬೇಕು. ಅದ್ರಲ್ಲಿ ನಾಲೆಜ್ ಇರೋರು ಇರ್ಬೇಕು. ಒಳ್ಳೆ ಬ್ರೀಡ್ ತಗೊಂಡ್ರೆ ಲಾಭ ಆಗುತ್ತೆ. ಕೂಡಿರೋ ಎಲ್ಲ ಮುರ್ರಾ ಅಂದ್ರೆ ಲಾಸ್ ಆಗುತ್ತೆ. ಬಹಳ ಗಿಮಿಕ್ ಇದೆ ಇದರಲ್ಲಿ. ಮೇನ್ ಫಸ್ಟ್ ಸೆಲೆಕ್ಷನ್, ಫೀಡ್ ಮ್ಯಾನೇಜ್ಮೆಂಟ್ ಇದಾದ್ರೆ ಪೂರಾ ಡೈರಿ ಸಕ್ಸಸ್ ಆಗುತ್ತೆ. ನಾನು ಹರಿಯಾಣದಲ್ಲಿ ಕಣ್ಣಾರೆ ನೋಡಿದ್ದೀನಿ. 10 ಎಮ್ಮೆ ಕೊಟ್ಟಿದ್ದಾರೆ. 10 ಎಮ್ಮೆಲಿ ಬೆಳಿಗ್ಗೆ ಸಾಯಂಕಾಲ ಕೂಡಿ 70 ಲೀಟರ್ ಹಾಲಿಲ್ಲ. ಅವರು 1,20,000 1,30,000 ಈ ತರ ಅಲ್ಲಿ ಮೋಸ ಮಾಡ್ತಾರ. ಅವ್ರು ಯೂಟ್ಯೂಬ್ ಅಲ್ಲಿ ನೋಡಿ ವಿಡಿಯೋ ಹೋಗ್ತಾರೆ. ಅಲ್ಲಿ ಹೋಗಿ ಸೆಲೆಕ್ಷನ್ ಮಾಡಕ್ ಬರಲ್ಲ. ಅಲ್ಲೆಲ್ಲ ಏನ್ ಮಾಡಿರ್ತಾರೆ, ಒಂದೊಂದ್ ದಿವಸ ಇಂಜೆಕ್ಷನ್ ಹಾಕಿ ಎಲ್ಲ ಹಾಲು ಕರೆದಿರ್ತಾರೆ. ಅವ್ರು ಫಸ್ಟ್ ಇರೋರು ಏನು ಗೊತ್ತಾಗಲ್ಲ ಬ್ರದರ್. ಅದ್ರಲ್ಲಿ ಹಾಲು ಕರು ತೋರಿಸ್ತಾರೆ, ಇಲ್ಲಿ ಬಂದ್ಮೇಲೆ ಹಾಲು ಕೊಡಲ್ಲ. ಮೋಸ ಜಾಸ್ತಿ ಬ್ರದರ್. ಅಲ್ಲಿ ಅರ್ಧ ಗಂಟೆಲಿ ಹಾಲು 1 ಲೀಟರ್ ಸಿಗಲ್ಲ ನೆಕ್ಸ್ಟ್ ಬಂದವ್ರಿಗೆ. ಇದು ಜಾಫ್ರಾಬಾದಿ. ಇದು ಟೈಮ್ಗೆ 14 ಲೀಟರ್ ಹಾಲು ಬರ್ತಾ ಇದೆ ಒಂದ್ ಟೈಮಿಗೆ. ನಾನು ತಂದಿರೋದ್ರಲ್ಲಿ ಹಾಯೆಸ್ಟ್ ಅಂದ್ರೆ ಒಂದ್ ಬೆಳಿಗ್ಗೆ 16 ಸಾಯಂಕಾಲ 15 ಹಿಂಡಿರೋ ಎಮ್ಮೆನೂ ಇದೆ. ನಮಸ್ತೆ, ನಮ್ಮ ಹೆಸರು ಶಂಕರ್ ರೆಡ್ಡಿ ಅಂತ. ಊರ್ ಬಂದು ಹಿಟ್ನಳ್ಳಿ, ಬಿಜಾಪುರ. ಈಗ ಸದ್ಯಕ್ಕೆ ಒಂದು 20 ಇದಾವೆ ಬ್ರದರ್. ಇದರಲ್ಲಿ ಮುರ್ರಾ ಇದಾವೆ, ಜಾಫ್ರಾಬಾದಿ ಇದಾವೆ. ಯಾವ್ದು ಮುರ್ರಾ ಯಾವ್ದು ಜಾಫ್ರಾಬಾದಿ ತೋರ್ಸ್ ಬನ್ನಿ. ಇದು ನೋಡಿ, ಇದೆಲ್ಲ ಈ ಲೈನ್ ಅಲ್ಲಿ ಇರೋದು ಮುರ್ರಾ ಇದೆ. ಮುರ್ರಾ ಕೋಣ ಇದು. ಈ ಸೈಡ್ ಅಲ್ಲಿರೋ ಎವಿ ರಾಶ್ ಇದೆ ಅನ್ಸುತ್ತಲ್ಲ. ಇವೆಲ್ಲ ಮುರ್ರಾ. ಈ ಕಡೆ ಇರೋದೆಲ್ಲ ಜಾಫ್ರಾಬಾದಿನ. ಇದು ಜಾಫ್ರಾಬಾದಿ ನೋಡಿ. ಇವು ಎರಡೇ ಜಾಫ್ರಾಬಾದಿ ಉಳಿದಿರೋದು. ಈಗ ಇದು ಜಾಫ್ರಾಬಾದಿ. ಇದು ಟೈಮ್ಗೆ 14 ಲೀಟರ್ ಹಾಲು ಬರ್ತಾ ಇದೆ ಒಂದ್ ಟೈಮಿಗೆ. ಒಂದ್ ಟೈಮ್ಗೆ 14 ಲೀಟರ್. ಒಂದ್ ಟೈಮ್ ಬರ್ತಾ ಇದೆ 14 ಲೀಟರ್. ನೀವು ಜವಾರಿ ಎಮ್ಮೆ ಎಲ್ಲ 5 ಲೀಟರ್ 6 ಲೀಟರ್ ಅಷ್ಟೇ ಕೊಡ್ತಾವ ಕೊಡುತ್ತೆ. ಆದ್ರೆ ಇದು ಬ್ರೀಡ್ ವಿಶೇಷತೆ ಇದೆ ಬ್ರದರ್. ಇದು 4 ನಾಲ್ಕಲ್ ಇದೆ. ಈ ಸದ್ಯಕ್ಕೆ 11 ಲೀಟರ್ ಹಾಲಿದೆ. ಫಸ್ಟ್ನೇ ಕರು. ಹೌದಾ? ಫಸ್ಟ್ನೇ ಕರು. ಏನ್ ಬ್ರದರ್ ಸೈಜ್ ಇಷ್ಟು ದೊಡ್ಡದು ಕಾಣುತ್ತೆ ಇದೆ. ಇದು ನಾವು ನೋಡಿದ್ರೆ ಆಲ್ರೆಡಿ ವಿಶೇಷತೆನೇ ಇದೆ ಬ್ರದರ್. ಜಾಫ್ರಾಬಾದಿ. ಜಾಫ್ರಾಬಾದಿ. ಓಕೆ. ಈಗ ಸದ್ಯಕ್ಕೆ ಹೇಳೋದಲ್ಲ, ಪ್ರೆಸೆಂಟ್ ಅಲ್ಲಿ ರೆಡಿ ಇರೋ ಹಾಲ್ ಇದು. ಎಷ್ಟು ವರ್ಷ ಆಯ್ತು ಬ್ರದರ್ ನೀವು ಮಾಡಿ? 4-5 ವರ್ಷ ಮೇಲಾಯ್ತು. 4-5 ವರ್ಷ ಆಯ್ತು. ಅಂದ್ರೆ ಅದಕ್ಕೂ ಮುಂಚೆ ಏನ್ ಮಾಡ್ತಿದ್ರಿ? ಅದಕ್ಕೂ ಮುಂಚೆ ಎಜುಕೇಶನ್ ಅಲ್ಲಿ ಇದ್ವಿ ಬ್ರದರ್. ಏನು ಓದಿದ್ರ ನೀವು? ನಂದು ಬಿಕಾಮ್ ಆಗಿದ್ರ? ಬಿಕಾಮ್ ಆಗಿ ಎಮ್ಮೆ ಮಾಡ್ತಾ ಇದ್ರಾ? ನಾನು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಎಕ್ಸಾಮ್ ನೀಡಿ ಅದು ಸ್ಪೋರ್ಟ್ಸ್ ಕೋಟ ಈ ತರ ಲಂಚ ಈ ಲಂಚ ಅಂತ ಬೇಡ ಅಂತ ಇದನ್ನ ಸ್ಟಾರ್ಟ್ ಮಾಡಿದೆ. ಅದೇನೋ ಕೈ ಹಿಡಿದ್ಬಿಟ್ಟು. ಬಟ್ ಇದಕ್ಕೆ ಯಾಕೆ ಬಂದ್ರಿ ಅಂತ? ಇಂಟ್ರೆಸ್ಟ್ ಇತ್ತು ಬ್ರದರ್. ನಾನು ಮೊದಲು ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಇರುವಾಗ ನಾನು ಹರಿಯಾಣ ಆ ಕಡೆ ಎಲ್ಲ ತಿರುಗಾಡ್ತಿದ್ನಲ್ಲ, ಇಲ್ಲಿ ನೋಡಿರೋದೆಲ್ಲ ಇಂಟ್ರೆಸ್ಟ್ ಇತ್ತು. ಮಾಡ್ಬೇಕನ್ನೋ ಒಂದು ಇದನ್ನು ಬಿಸಿನೆಸ್ ಲೈನ್ ಅಲ್ಲೂ ಸ್ವಲ್ಪ ಚೆನ್ನಾಗಿ ಸ್ಟಾರ್ಟಿಂಗ್ ಮಾಡಿದೆ. ಅದು ಹೆಂಗ್ ಹಾರ್ಡ್ ವರ್ಕ್ ಮಾಡಿದ್ನು ಹಂಗೆ ಸಕ್ಸಸ್ ಆಗಿ ಹೋಗಿ. ಎಷ್ಟು ಎಮ್ಮೆ ತಗೊಂಡ್ಬಂದಿದ್ರಿ ಫಸ್ಟ್ ನೀವು? ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 10 ಎಮ್ಮೆ ಮಾಡಿದೆ ಬ್ರದರ್. ಶೆಡ್ ಸೈಜ್ ಏನಿದೆ ಬ್ರದರ್ ಇದು? ಶೆಡ್ ಬ್ರದರ್ ನೋಡಿ, ಇದು 60-40 ಇದೆ. 60-40. ಅಂದ್ರೆ ನೀವು ಮುಂಚೆನೆ ಜಾಸ್ತಿ ಎಮ್ಮೆ ತರಬೇಕು ಅಂತಾನೆ ಸೈಜ್ ದೊಡ್ಡ ಪ್ಲಾನಿಂಗ್ ಪ್ರಕಾರನೇ ಮಾಡಿದ್ದು ಬ್ರದರ್. ಪ್ಲಾನ್ ಪ್ರಕಾರ ಇತ್ತು. ಪ್ಲಾನ್ ಆಲ್ರೆಡಿ. ಓಕೆ. ಅದೇ ಪ್ಲಾನ್ ಪ್ರಕಾರ ಮಾಡಿದ್ರು. ಇದರಲ್ಲಿ ಒಂದು 24 ಎಮ್ಮೆ 25 ಎಮ್ಮೆ ನಿಲ್ಲೋ ಕೆಪಾಸಿಟಿ ಇದೆ. ಚಿಕ್ಕದಾದ್ರೆ ಒಂದು 24 ವರೆಗೂ ನಿಲ್ಲುತ್ತೆ. ಈ ದೊಡ್ಡ ಸೈಜ್ ಎಮ್ಮೆ ಆದ್ರೆ ಒಂದು 20-22 ನಿಲ್ಲುತ್ತೆ. 20-22 ಅಷ್ಟೇ. ಎಷ್ಟು ಬಂದಿತ್ತು ಬ್ರದರ್ ಇದು ಖರ್ಚು? ನೋಡಿ ಬ್ರದರ್, ನಮ್ಗೆ ಕೆಳಗಡೆ ಇದು ಇಲ್ಲ, ಏನೋ ನೆಲ ಗಟ್ಟಿ ನೆಲ ಇಲ್ಲ. ಓಕೆ. ಅದಕ್ಕಾಗಿ ಸ್ವಲ್ಪ ಖರ್ಚು ಜಾಸ್ತಿ ಬಂದಿದೆ. ಒಂದು 10 ಲಕ್ಷ ಬಂದಿದೆ ನಮ್ಗೆ. 10 ಲಕ್ಷ. ಬಟ್ ಅವಾಗ ಇತ್ತು ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್? ಇನ್ವೆಸ್ಟ್ಮೆಂಟ್ ಇತ್ತು. ನಾನು ಅದಕ್ಕೆ ಶೆಡ್ಡಿಗಿತ್ತು. ಎಮ್ಮೆಗಳಿಗೆಲ್ಲ ನಾನು ಹೊರಗಡೆ ತೆಗೆದೆ. ಲೋನ್ ಅಂತೂ ಮಾಡಿಲ್ಲ, ಆದ್ರೆ ಹೊರಗಡೆ ಇಸ್ಕೊಂಡ್ ಮಾಡಿರೋದು. ಅಂದ್ರೆ 10 ಎಮ್ಮೆಯಿಂದ ಸ್ಟಾರ್ಟ್ ಮಾಡಿದ್ರಿ? 10 ಎಮ್ಮೆಯಿಂದ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಎಮ್ಮೆನೆ ಯಾಕಂತ ಆಕಳು ಮಾಡ್ಬೋದಿತ್ತು, ಜರ್ಸಿ. ಈಗ ಏನಾಗುತ್ತೆ ಬ್ರದರ್, ನಮ್ಮ ವಾತಾವರಣ, ನಮ್ಮ ಭಾಗ ಉತ್ತರ ಕರ್ನಾಟಕದಲ್ಲಿ ಎಮ್ಮೆ ಹಾಲು ಜಾಸ್ತಿ ಇಷ್ಟಪಡೋ ಜನ ಇದಾರೆ. ಎಮ್ಮೆಗೆ ರೋಗ ಕಮ್ಮಿ. ಎಮ್ಮೆಗೆ ಯಾವ್ದು ರೋಗ ಬರಲ್ಲ. ಹಸು ಆದ್ರೆ ಕೆಚ್ಚಲು ಬಾವು ಅದು ಇದು ಬಹಳ ಸಮಸ್ಯೆ ಆಗುತ್ತೆ. ಈ ಎಮ್ಮೆಗಳಾಗ ನಾ ಅಂತದ್ದೇನು ನೋಡೇ ಇಲ್ಲ. 1 ವರ್ಷ ಆಯ್ತು ನಾನು ಡಾಕ್ಟರ್ ಕರ್ಸಿರ್. 1 ವರ್ಷ. UP ಅವ್ರು ಲೇಬರ್ ಇದಾರೆ, 2 ಜನ ಇದಾರೆ. 10 ಎಮ್ಮೆಗೆ ಅವರೇ ಎಲ್ಲ ನೋಡ್ಕೋತಾರೆ. ಎಮ್ಮೆ ಒಂದು ದಿನಾನು ಪ್ರಾಬ್ಲಮ್ ಮಾಡಿಲ್ಲ. ಈಜಿ ಬ್ರದರ್. ನಮ್ಮ ವಾತಾವರಣಕ್ಕೆ ಅನುಗುಣ ಆಗುತ್ತೆ.